ನಿಮ್ಮ ಮಕ್ಕಳ ಜೊತೆ ಹೇಗಿರ್ತೀರಾ ನೀವು? ಜಗಳ ಮಾಡ್ತೀರಾ? ಅವ್ರ ತಾಯಿ, ನಾನು ಮಗಳು, ಅದೇ. ಬಟ್ ಆ ಒಂದು ಫ್ರೆಂಡ್ಶಿಪ್ ಇದೆ. ಏನಾಗಿದ್ರು ಬಂದು ಅವ್ರು ಏನಂದರೆ ಅಮ್ಮನ ಹತ್ರ ಹೇಳಿಬಿಟ್ರೆ ಎಲ್ಲೂ ಹೊರಗಡೆ ಹೋಗಲ್ಲ. ಕತ್ತು ಕುಯ್ದರೂ ಅಮ್ಮ ಹೇಳೋದೇ ಇಲ್ಲ. ಹೌದಾ, ನಂಗೆ ಗೊತ್ತಿಲ್ವಾ, ಇವಳು ಹೇಳಿದ್ಲಂತೆ, ಅವಳು ಹೇಳಿರ್ಬೋದು, ಆವಾಗ ನಾನು ಕಾನ್ಸಂಟ್ರೇಟ್ ಮಾಡಿಲ್ವೇನೋ ಅಂತ ಅವ್ರಂತಾರೆ. ಲೋಕದಲ್ಲಿ ಯಾರು ಅವಳು ನನ್ನ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಮಕ್ಕಳ ಫ್ರೆಂಡ್ಸೂ ಈ ಆಂಟಿನ ನಂಬೋದು. ಎಷ್ಟೊತ್ತಕ್ಕೆ ಮನೆಗೆ ಹೋದ್ರೂ ಊಟ ಹಾಕ್ತಾರೆ. ಒಂದೊಂದು ಸಲ 11 ಗಂಟೆ 11:15 ಬರ್ತಾರೆ ಇವ್ರು. ನಾನು ಮೊನ್ನೆ ಇತ್ತೀಚೆಗೆ ಇವರೆಲ್ಲ ಹಿಂಗೆ ತಾನೇ ಶುರು ಆಗಿರೋದು. ಈ ಕಡೆ ಹೋದೆ ಸಿನಿಮಾ ನೋಡಿಕೊಂಡು, ಆನ್ಲೈನಲ್ಲಿ ಊಟ ಕೊಡೋಕ್ಕಿಂತ ನಿಮ್ಮ ಮನೆಗೆ ಬಂದುಬಿಟ್ಟು ಹೋಗೋಣ ಅಂತ 11:15 ಬಾಗಿಲು ತಟ್ಟೋದು. ನಾವೆಲ್ಲ 9:00, ನಾನು 10 ಗಂಟೆಗೆ ಮಲಗಿಬಿಡೋಳು. 10 ಗಂಟೆಗೆಲ್ಲ ವಾಚ್ಮನ್ನು ಮಲಗಿಸ್ಬಿಡ್ತೀನಿ ನಾನು. ದಯವಿಟ್ಟು ಮಲಗೋ, ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಹೇಳ್ತೀಯಲ್ಲ ನೀನು ಅಂತ. 11 ಗಂಟೆಗೆ ಬಂದು ಬಾಗಿಲು ತಟ್ಟೋದು. ವಿ ಆರ್ ಹಿಯರ್. ಇವಳು ಅಮ್ಮ ಪ್ಲೀಸ್, ನಮ್ಮ ಫ್ರೆಂಡ್ಸ್ ಅಂತೆ, ಅವಳಿಗೆ ಈ ಕಡೆ ಹೋಗೋಕ್ಕಾಗಿಲ್ವಂತ. ಈಗೇನು ಇಲ್ಲಿ ಮಲಗ್ತಾಳ, ಈ ನೈಟ್ ಬಂದು ಇಲ್ಲಿಗೆ ಮಲಗೋದಾದರೆ ನಾಳೆ ಬೆಳಗ್ಗೆ ಈ ಬೆಡ್ಶೀಟಲ್ಲ, ನಾನು ಆ ಲೆಕ್ಕ ಈ ಬೆಡ್ಶೀಟೆಲ್ಲ ವಾಶ್ ಮಾಡಬೇಕು. ಎಲ್ಲ ಮಲಗೋದಿಲ್ಲ. ರಾತ್ರಿ 3 ಗಂಟೆ ತನಕ ಮಾತಾಡ್ತಾ ಇರ್ತಾರೆ, ಸ್ಲೀಪ್ ಓವರ್ ಅಂತ. ಬಟ್ ದೇ ಟ್ರಸ್ಟ್ ಮೀ, ದೇ ಆರ್ ಫ್ರೆಂಡ್ಸ್. ಎಷ್ಟೊತ್ತಿಗೆ ಹೋದರೂ ಆ ಆಂಟಿ ಊಟ ಹಾಕ್ತಾಳೆ, ಏನು ಬೇಕೋ ಹಾಕ್ತಾಳೆ. ಒಂದೇ ಮಾತ್ರ ಹೇಳ್ತೀನಿ, ಬೆಳಗ್ಗೆ ಎದ್ದು ಹೇಳಿದ್ರೆ ದಯವಿಟ್ಟು ಅದನ್ನೆಲ್ಲ ಮಡಿಸಿ ಕೆಳಗೆ ಇಟ್ಬಿಟ್ಟು ಹೋಗಿ, ಬೆಡ್ಡಲ್ಲೇ ಬಿಟ್ಟು ಹೋಗಬೇಡಿ, ಇಷ್ಟೇ. ದೇ ಆಲ್ ಫೀಲ್ ದಟ್ ಐ ಆಮ್ ದೇರ್ ಫ್ರೆಂಡ್. ಆ ಒಂದು ಫ್ರೆಂಡ್ಶಿಪ್ಪನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಬಿಕಾಸ್ ಐ ಮಿಸ್ ಮೈ ದಟ್ ಆ ವಯಸ್ಸು, ಆ ಫ್ರೆಂಡ್ಸನ್ನು. ಸ್ಕೂಲಿಂದ ನಾನು ಇಲ್ಲಿಗೆ ಬಂದುಬಿಟ್ನಲ್ಲ, ನಮಗೆ ಫ್ರೆಂಡ್ಸ್ ಇರಲಿಲ್ಲ. ಆ ಫ್ರೆಂಡ್ಶಿಪ್ಪನ್ನು ಇಲ್ಲಿ ಕೆಲವು ಜೊತೆಗೆ ನನಗೆ ಇಂಪ್ರೂವ್ ಆಯಿತು. ಬಟ್ ಸ್ಟಿಲ್ ದಟ್ ಒಂದೊಂದು ವಯಸ್ಸಿಗೆ ಇರುವ ಆ ಫ್ರೆಂಡ್ಶಿಪ್ಪು ಅದೆಲ್ಲ ನನಗೆ ಈಗ ನನ್ನ ಮಕ್ಕಳ ಜೊತೆಗೆ, ಅವ್ರ ಮಕ್ಕಳ ಫ್ರೆಂಡ್ಸ್ ಜೊತೆಗೆ ಸಿಗ್ತಾ ಇದೆ. ನಿಮ್ಮ ಕೆರಿಯರಲ್ಲಿ ಈಗ ಮುಂದೆ ಏನು ಮಾಡಬೇಕಂತಿದ್ದೀರಾ? ನಿಮ್ಮ ಬದುಕಲ್ಲಿ ಮುಂದೆ ಏನು ಮಾಡಬೇಕಂತ? ನನ್ನ ಬದುಕು ನಾನೇನು ಮಾಡಬೇಕು ಅಂತ ನಿಮ್ಗೆ ಯಾಕೆ ಹೇಳಬೇಕು? ಇಲ್ಲ, ನಮಗೆ ಕುತೂಹಲ ಇದೆ, ಅದಕ್ಕೆ. ಬೇಡ, ನಾನು ಏನು ಮಾಡ್ತೀನೋ ನೋಡ್ತಾ ಇರಿ, ನಾನು ಏನು ಬೇಕಾದರೂ ಮಾಡ್ತೀನಿ. ಒಂದು ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಯಾರು ಮಾಡೋಕ್ಕಾಗಲ್ಲ ಸರ್. ಇದೇನು ರೋಡಾ, MG ರೋಡ್ ಹಿಂಗೋಗುತ್ತೆ, ಇಲ್ಲಿ ಮೆಟ್ರೋ ಹಾಕ್ತೀವಿ, ಇಲ್ಲಿ ಇದಾಗ್ತೀವಿ ಅನ್ನೋಕ್ಕೆ. ಜೀವನದಲ್ಲಿ ಯಾರು ರೋಡ್ ಗಿಡ ಏನು ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಮಿನಿಟ್ ಅಂತಾನೇ ಗೊತ್ತಿಲ್ಲ. ಆವಾಗ ಏನು ಮಾಡಬೇಕು ಅಂತ ಹೆಂಗೆ ಹೇಳ್ತೀರಾ? ನಾನೇನಾದರೂ ಈಗ ಶ್ರೀಹರಿಕೋಟದಲ್ಲಿ ಕೂತಿದ್ದೀನ, ಈ ಲಾಂಚ್ ಮಾಡ್ತೀವಿ, ಹಿಂಗೋಗುತ್ತೆ ಹಂಗೋಗುತ್ತೆ ಅಂತ ನಮಗೇನು ಗೊತ್ತೇ ಇಲ್ಲ. ಒಳ್ಳೆ ಪಿಕ್ಚರ್ಸ್ ಬಂದರೆ ಆ್ಯಕ್ಟ್ ಮಾಡ್ತೀವಿ, ಕತೆ ಕೇಳ್ತೀವಿ, ದಟ್ಸ್ ಆಲ್. ನನಗೊಂದು ಮಾತ್ರ ಗೊತ್ತು, ಇವತ್ತು ರಾತ್ರಿ ಹೋದ ತಕ್ಷಣ ಏನು ಮಾಡಬೇಕು ಅಂತ. ಯಾಕೆಂದರೆ ಅಡುಗೆ ಮನೆ ನಂದು, ಅದು ಮಾತ್ರ ಯಾರಿಗೂ ಬಿಟ್ಕೊಡ್ಲಿಲ್ಲ ನಾನು. ಏನು ಕೊಡಬೇಕು, ಹೆಂಗೆ ಊಟ ಮಾಡಬೇಕು, ಸರಿ ಹಾಲು ತರಿಸಿಡಿ, ಹೆಬ್ಬಾಕಬೇಕು, ಮೊಸರು ಬೇಕು, ಅದು ಇದು ಇದೆಲ್ಲ ಮಾತ್ರ ನನಗೆ ಗೊತ್ತು. ನಾಳೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್, ಒಂದು ವಾರಕ್ಕೆ ಏನು ಬೇಕು ಅನ್ನೋದು ಮಾತ್ರ ಹಾಕ್ಕೊಂಡಿಟ್ಟಿರ್ತೀನಿ. ಆಗಲೇ ನನಗೆ 15 ದಿವಸ ಆದಮೇಲೆ ನನ್ನ ಉಪ್ಪಿಟ್ಟು ವಾಪಸ್ ಬರುತ್ತೆ. ಇಲ್ಲಾಂದರೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ ಯಾರು. ಅದರಿಂದ ಅದನ್ನು ವಾಪಸ್ ಮಾಡೋಕ್ಕೋಸ್ಕರ ಮೆನು ಹಾಕ್ಕೊಂಡಿಟ್ಟಿರ್ತೀನಿ ಅಷ್ಟೇ ಹೊರತು ಇನ್ನೇನು ಮುಂದೆ ನಾನು ಇದು ಮಾಡ್ತೀನಿ ಅಂದರೆ ಆಯ್ತು ರೀ, ನಾನು ಇಲ್ಲಿಂದ ಹೋಗ್ತೀನಿ, ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ಲೈಟ್ ಹತ್ತೀನಿ ಅಂತ ಹೇಳ್ತೀನಿ. ನಡೆಯುತ್ತಾ? ನಡುವೆ ಏನು ಬೇಕಾದ್ರೂ ನಡೀಬೋದು. ವಿ ಡೋಂಟ್ ನೋ, ಬಿಕಾಸ್ ದಟ್ ಈಸ್ ವಾಟ್ ಲೈಫ್ ಹ್ಯಾಸ್ ಟಾಟ್ ಮೀ ದ ಡೇ ಐ ಕೇಮ್ ಟು ಸಿನಿಮಾ ಇಂಡಸ್ಟ್ರಿ. ಮನೇಲಿದ್ದಿದ್ದರೆ ಇಷ್ಟು ಕಲ್ತಿರೋಳಲ್ಲ ನಾನು, ಸಿನಿಮಾಗೆ ಬಂದ ಮೇಲೆ ಕಲ್ತಿದ್ದೀನಿ. ಈಚ್ ಆ್ಯಂಡ್ ಎವ್ರಿಬಡಿ, ಲೈಟ್ ಪರ್ಸನಿಂದ ಲೈಟ್ ಆಫೀಸರ್ ಅಂತಾರೆ. ಈಗ ಕ್ಯಾಮ್ರಾಮ್ಯಾನ್ಗೆ ಮಾತ್ರ ಯಾಕ್ರಿ ಕ್ಯಾಮ್ರಾ ಮ್ಯಾನ್ ಅಂತಾರೆ, ಅವ್ರಿಗೆ ಯಾಕ್ರಿ ಕ್ಯಾಮ್ರಾ ಆಫೀಸರ್ ಅಂತ ಹೇಳಲ್ಲ. ಆ ಥರ ಒಬ್ಬೊಬ್ಬರ ಹತ್ರನೂ ಏನೇನೋ ಕಲ್ತಿರ್ತೀವಿ. ಅವ್ರ ನಾಲೆಜ್, ಅವ್ರ ಎಕ್ಸ್ಪೀರಿಯನ್ಸ್ ಈಸ್ ಹೈ, ಫಿಲಾಸಫಿ ಈಸ್ ಹೈ. ಒಂದೊಂದು ಕಲ್ತ್ಕೊಟ್ಟಿದ್ದಾರೆ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.